ನಮಸ್ಕಾರ. ಲಾಸ್ಟ್ ವಿಡಿಯೋಲ್ಲಿ ನಾವು ಮನೆ ಒಳಗಡೆ ಯಾವ ರೀತಿ ಪೇಂಟ್ಸ್ ಬಳಸಬೇಕು, ಯಾವ್ಯಾವ ದಿಕ್ಕಲ್ಲಿ ಯಾವ ಕಲರ್ಸ್ ಬಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಲ್ಲಿ ಹೇಳಿದ್ದೆ. ಇವತ್ತು ನಾನು ನಿಮಗೆ ಔಟ್ರ್ ಪೇಂಟ್ಸ್ ಅಂದರೆ ನಿಮ್ದೀಗ ಈಸ್ಟ್ ಡೋರ್ ಇದೆ, ಈಸ್ಟ್ ಫೇಸಿಂಗ್ ರೋಡ್ ಇದೆ ಅಂದ ಪಕ್ಷದಲ್ಲಿ ನೀವು ಅಲ್ಲಿ ಸೂಕ್ತವಾದ ಕಲರ್ ಅಂತಂದರೆ ಲೈಟ್ ಗ್ರೀನ್ ಕಲರು. ಸೊ ಗ್ರೀನ್ ಕಲರ್ ಬಳಸೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಬರೋವಂಥದ್ದಾಗ್ಬೋದು, ನಿಮಗೆ ಡೆವಲಪ್ಮೆಂಟ್ಸ್ ಬರೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ನೀವು ಸೌತ್ ಫೇಸಿಂಗ್ ಸೈಟ್ ಆಗ್ಬೋದು ಅಥವಾ ರೋಡ್ ಆಗ್ಬೋದು, ಈ ಕಡೆ ಇದ್ದ ಪಕ್ಷದಲ್ಲಿ ನೀವು ಲೈಟ್ ಪಿಂಕ್ ಕಲರು, ಆರೆಂಜ್ ಕಲರ್ನ ನೀವು ಬಳಸ್ಬೋದು. ಇದು ನಿಮಗೆ ನೇಮ್ ಆ್ಯಂಡ್ ಫೇಮ್ ತಂದುಕೊಡುತ್ತೆ. ಮತ್ತು ನಿಮಗೆ ವೆಸ್ಟ್ ಫೇಸಿಂಗ್ ಆದರೆ ವೆಸ್ಟ್ ಫೇಸಿಂಗ್ಗೆ ನೀವು ಲೈಟ್ ಗ್ರೇ ಕಲರ್, ಮೆಟಲ್ ಕಲರ್ಸ್ ಆಗಿರ್ತಕ್ಕಂಥದ್ದು ಲೈಟ್ ಗ್ರೇ ಕಲರ್ನ ಆ ಶೇಡ್ಸ್ ಬರೋ ಅಂಥದ್ದನ್ನು ನೀವು ಯೂಸ್ ಮಾಡ್ಬೋದು. ಮತ್ತು ನಾರ್ತ್ ಉತ್ತರ ರೋಡ್ ಇದೆ ಅಥವಾ ಡೋರ್ ಇದೆ ಅಂದ ಪಕ್ಷದಲ್ಲಿ ಅಲ್ಲಿ ನೀವು ಬ್ಲೂ ಕಲರ್ನ ಬಳಸೋದ್ರಿಂದ ನಿಮ್ಮ ಒಂದು ಕೆರಿಯರ್ ಗ್ರೋತ್ ಚೆನ್ನಾಗಾಗೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ ಮತ್ತು ಆಪರ್ಚುನಿಟಿ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ನೋಡಿ, ಈಗ ಇಲ್ಲಿ ನಾನು ನಾರ್ತ್ ಬ್ಲೂ ಅಂತ ಹೇಳಿದ್ದೀನಿ. ಇಲ್ಲೇನಾದರೂ ಈಗ ಪಿಂಕ್ ಕಲರು, ಆರೆಂಜು, ರೆಡ್ ಬರೋ ಅಂಥದ್ದನ್ನು ನೀವು ನಾರ್ತಲ್ಲಿ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಅದು ಮಿಸ್ ಮ್ಯಾಚ್ ಆಗುತ್ತೆ. ಅಲ್ಲಿ ನಿಮಗೆ ಫೈನಾನ್ಷಿಯಲ್ ಕ್ಲಾಶಸ್ ಆಗುತ್ತೆ, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬರುತ್ತೆ, ಅದು ಆರೋಗ್ಯದ ಮೇಲೆ ನಿಮಗೂ ಕೆಲಸ ಮಾಡುತ್ತೆ. ಹಾಗಾಗಿ ಯಾವ ದಿಕ್ಕಲ್ಲಿ ಯಾವ ಕಲರ್ ಬಳಸಬೇಕು ಅಂತ ತಿಳ್ಕೊಂಡು ನೀವು ಮಾಡ್ಕೊಳ್ಳೋಂಥದ್ದು ತುಂಬ ಸೂಕ್ತ. ಕನ್ಫ್ಯೂಷನ್ಸ್ ಇದ್ದರೆ ನೀವು ನೋಡಿ, ಜನರಲ್ ಆಗಿ ವೈಟ್ ನೀವು ಎಲ್ಲ ದಿಕ್ಕಲ್ಲೂ ಬಳಸ್ಬೋದು. ಚಂದ್ರನಿಗೆ ಯಾವ ಗ್ರಹಗಳು ಶತ್ರುಗಳಲ್ಲ, ಓಕೆನಾ? ಸೊ ಅಂದರೆ ಚಂದ್ರನಿಗೆ ಯಾರು ಶತ್ರುಗಳಲ್ಲ, ಬೇರೆ ಬೇರೆಯವ್ರಿಗೆ ಚಂದ್ರ ಶತ್ರು ಇದ್ದಾರೆ. ಬಟ್ ನೀವು ವೈಟ್ ಬಳಸೋದ್ರಿಂದ ನಿಮಗೆ ನೆಮ್ಮದಿ, ಪೀಸ್ ಸಿಗೋವಂಥದ್ದು. ಹಾಗಾಗಿ ನೀವು ವೈಟ್ ಕಲರ್ನ ನೀವು ಜನರಲ್ ಆಗಿ ಬಳಸ್ಬೋದು. ಇದೇ ರೀತಿ ಸರಳ ವಾಸ್ತು ಟಿಪ್ಸ್ಗಾಗಿ ನೀವು ನನ್ನ ಪೇಜ್ನ ಫಾಲೋ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.